ಉಪಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಇದರಲ್ಲಿ ಕಾರ್ಯನಿರ್ವಹಿಸದಿರುವ ಬೀದಿ ದೀಪಗಳನ್ನು ಗುರುತಿಸಿ ಈಗಾಗಲೇ ಸರಿಪಡಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಬೀದಿ ದೀಪಗಳಿಲ್ಲದೆ ಇರೋದು ತುಂಬಾ ಇದೆ. ಈ ದೀಪಗಳಿಲ್ಲದೆ ಇರೋದನ್ನ ಸರಿಪಡಿಸಿದೀನಿ ಅಂದ್ರೆ ಸರಿ ಪರವಾಗಿಲ್ಲ, ಬೀದಿ ದೀಪನೇ ಇಲ್ಲ. ಓಕೆ, ಆದ್ರೆ ಉತ್ತರದಲ್ಲಿ ಸರಿಪಡಿಸಲಾಗಿರುತ್ತದೆ ಅಂತ ಹೇಳ್ತಾರೆ. ಸರಿ, ದೀಪನೇ ಇಲ್ಲದೆ ಇರೋ ಸರಿಪಡಿಸೋದು ಎಲ್ಲಿಂದ ಬರುತ್ತೆ? ಏನಾಗ್ಬೇಕು ಹೇಳಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಒಂದು ಮನವಿ ಮಾಡ್ತೇನೆ. ಇಡೀ ಕ್ಷೇತ್ರ ಬಹಳ ದೊಡ್ಡದಿದು, ರಿಂಗ್ ರಸ್ತೆ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಒಂದು 30 ಕಿಲೋಮೀಟರ್ ಬರುತ್ತೆ. ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದಂಗೆನೆ ಲೈಟ್ ಆನ್ ಮಾಡ್ತಾರೆ ಅಂದ್ರೆ 10 ಗಂಟೆ ಆದ್ರೂ ಕತ್ಲೆ ಇರುತ್ತೆ. ಒಂದು 100 ಲೈಟ್ ಇತ್ತು ಅಂದ್ರೆ ಅದ್ರೊಳಗಡೆ ಒಂದು 60 ಉರಿಯೋದೇ ಇಲ್ಲ, ಎಲ್ಲ ಒಂದೊಂದು ಉರಿಯುತ್ತಾ ಇರುತ್ತೆ. ಒಂದು ಸಾರಿ ರೋಡ್ ಕ್ರಾಸ್ ಆಗಿ ಎಷ್ಟೋ ಸಾವುಗಳು ಸಂಭವಿಸ್ತವೆ. ಇದನ್ನ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ನಾನು ಬೇಕಾದ್ರೆ ಪ್ರೂವ್ ಮಾಡ್ತೀನಿ ಸರ್ ತಾನೆ, ಬೇಡ. ಯಾಕಂದ್ರೆ ನಾನು ಇಲ್ಲಿ ಹೌಸಲ್ಲಿ ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲದೆ ಇರೋ ಲೈಟ್ಗಳನ್ನ ಸರಿಪಡಿಸಿದೆ ಸುಮಾರು ಎಷ್ಟಿದೆ ಅನ್ನೋದು ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. ನಾನು ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡೋದೇನೆಂದ್ರೆ, ಸರ್, ಒಂದು ಸಾರಿ ನಮ್ಮಗಳನ್ನ ಕರೆಸಿ ಎಲ್ಲ ಇಲಾಖೆಯವ್ರನ್ನ ಕುಂಡಿಸಿ ಏನಾಗಿದೆ ಕರೆಕ್ಟಾಗಿ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರೆ ಎಲ್ಲ ಅಲ್ಲೇ ಸರಿಗೆ ಹೋಗುತ್ತೆ ಸರ್. ಇದೊಂದು ಕೆಲಸ ತಾವು ಮಾಡಿ ಸರ್. ಓಕೆ, ಇನ್ನ ಕರ್ಸಿ ಮಾತಾಡಲ್ಲ ಅಂತ ಕರ್ಸಿದ್ರೆ ಧರಣಿ ಮಾಡಕ್ ಹೊರಟಾಗ ನಾವೇನ್ ಮಾಡಕ್ ಸರ್? ಬಿಟ್ಬಿಡಿ ಸರ್, ಮೂಗಿರೋರ್ಗು ನೆಗಡಿ ಹೋಗಲ್ಲ ಸರ್, ಅದ್ ನಡೀತಾನೆ ಇರ್ತದೆ. ಚರಿತ್ರೆಯಲ್ಲಿ ಇವೆಲ್ಲ ಬಂದಿದೆಯಲ್ಲ, ಅದಕ್ಕೆ ಇದು ಹೋಗಲ್ಲ, ಇದು ಇದ್ದಿದ್ದೇನೆ. ಇದು ಬಾರೆ ಅಂತ ಕರೆದ್ರೆ ನೀನ್ ಕೂತ್ಕೊಂಡು ನಾನು ಇದನ್ನ ಹಾಕೊಂಡು ಕೂತ್ಕೊಂಡು ಚಟಿ ಹಾಕೊಂಡು ಅಯ್ಯಯ್ಯ ಬಿಡಿ ಸರ್, ಅದು ನಿನ್ ರೂಪಕ್ಕೆ ಉತ್ತರ ಕೊಡ್ಬೇಕಲ್ಲ ನಾನು. ಈಗ ನಾನು ಕೇಳ್ತಾ ಇರೋದು ಸರ್, ಟೋಪಿ ಕತೆ ಬಿಡಿ ಸರ್. ಟೋಪಿ ಹಾಕ್ಬೇಡ ಅಂತ ಟೋಪಿ ಹಾಕೋ ತಪ್ಪಿಲ್ಲ ನಿಂದು. ಟೋಪಿ ಹೊಸದಾಗ ಉಪಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಇದರಲ್ಲಿ ಕಾರ್ಯನಿರ್ವಹಿಸದಿರುವ ಬೀದಿ ದೀಪಗಳನ್ನು ಗುರುತಿಸಿ ಈಗಾಗಲೇ ಸರಿಪಡಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಬೀದಿ ದೀಪಗಳಿಲ್ಲದೆ ಇರೋದು ತುಂಬಾ ಇದೆ. ಈ ದೀಪಗಳಿಲ್ಲದೆ ಇರೋದನ್ನ ಸರಿಪಡಿಸಿದೀನಿ ಅಂದ್ರೆ ಸರಿ ಪರವಾಗಿಲ್ಲ, ಬೀದಿ ದೀಪನೇ ಇಲ್ಲ. ಓಕೆ, ಆದ್ರೆ ಉತ್ತರದಲ್ಲಿ ಸರಿಪಡಿಸಲಾಗಿರುತ್ತದೆ ಅಂತ ಹೇಳ್ತಾರೆ. ಸರಿ, ದೀಪನೇ ಇಲ್ಲದೆ ಇರೋ ಸರಿಪಡಿಸೋದು ಎಲ್ಲಿಂದ ಬರುತ್ತೆ? ಏನಾಗ್ಬೇಕು ಹೇಳಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಒಂದು ಮನವಿ ಮಾಡ್ತೇನೆ. ಇಡೀ ಕ್ಷೇತ್ರ ಬಹಳ ದೊಡ್ಡದಿದು, ರಿಂಗ್ ರಸ್ತೆ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಒಂದು 30 ಕಿಲೋಮೀಟರ್ ಬರುತ್ತೆ. ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದಂಗೆನೆ ಲೈಟ್ ಆನ್ ಮಾಡ್ತಾರೆ ಅಂದ್ರೆ 10 ಗಂಟೆ ಆದ್ರೂ ಕತ್ಲೆ ಇರುತ್ತೆ. ಒಂದು 100 ಲೈಟ್ ಇತ್ತು ಅಂದ್ರೆ ಅದ್ರೊಳಗಡೆ ಒಂದು 60 ಉರಿಯೋದೇ ಇಲ್ಲ, ಎಲ್ಲ ಒಂದೊಂದು ಉರಿಯುತ್ತಾ ಇರುತ್ತೆ. ಒಂದು ಸಾರಿ ರೋಡ್ ಕ್ರಾಸ್ ಆಗಿ ಎಷ್ಟೋ ಸಾವುಗಳು ಸಂಭವಿಸ್ತವೆ. ಇದನ್ನ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ನಾನು ಬೇಕಾದ್ರೆ ಪ್ರೂವ್ ಮಾಡ್ತೀನಿ ಸರ್ ತಾನೆ, ಬೇಡ. ಯಾಕಂದ್ರೆ ನಾನು ಇಲ್ಲಿ ಹೌಸಲ್ಲಿ ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲದೆ ಇರೋ ಲೈಟ್ಗಳನ್ನ ಸರಿಪಡಿಸಿದೆ ಸುಮಾರು ಎಷ್ಟಿದೆ ಅನ್ನೋದು ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. ನಾನು ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡೋದೇನೆಂದ್ರೆ, ಸರ್, ಒಂದು ಸಾರಿ ನಮ್ಮಗಳನ್ನ ಕರೆಸಿ ಎಲ್ಲ ಇಲಾಖೆಯವ್ರನ್ನ ಕುಂಡಿಸಿ ಏನಾಗಿದೆ ಕರೆಕ್ಟಾಗಿ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರೆ ಎಲ್ಲ ಅಲ್ಲೇ ಸರಿಗೆ ಹೋಗುತ್ತೆ ಸರ್. ಇದೊಂದು ಕೆಲಸ ತಾವು ಮಾಡಿ ಸರ್. ಓಕೆ, ಇನ್ನ ಕರ್ಸಿ ಮಾತಾಡಲ್ಲ ಅಂತ ಕರ್ಸಿದ್ರೆ ಧರಣಿ ಮಾಡಕ್ ಹೊರಟಾಗ ನಾವೇನ್ ಮಾಡಕ್ ಸರ್? ಬಿಟ್ಬಿಡಿ ಸರ್, ಮೂಗಿರೋರ್ಗು ನೆಗಡಿ ಹೋಗಲ್ಲ ಸರ್, ಅದ್ ನಡೀತಾನೆ ಇರ್ತದೆ. ಚರಿತ್ರೆಯಲ್ಲಿ ಇವೆಲ್ಲ ಬಂದಿದೆಯಲ್ಲ, ಅದಕ್ಕೆ ಇದು ಹೋಗಲ್ಲ, ಇದು ಇದ್ದಿದ್ದೇನೆ. ಇದು ಬಾರೆ ಅಂತ ಕರೆದ್ರೆ ನೀನ್ ಕೂತ್ಕೊಂಡು ನಾನು ಇದನ್ನ ಹಾಕೊಂಡು ಕೂತ್ಕೊಂಡು ಚಟಿ ಹಾಕೊಂಡು ಅಯ್ಯಯ್ಯ ಬಿಡಿ ಸರ್, ಅದು ನಿನ್ ರೂಪಕ್ಕೆ ಉತ್ತರ ಕೊಡ್ಬೇಕಲ್ಲ ನಾನು. ಈಗ ನಾನು ಕೇಳ್ತಾ ಇರೋದು ಸರ್, ಟೋಪಿ ಕತೆ ಬಿಡಿ ಸರ್. ಟೋಪಿ ಹಾಕ್ಬೇಡ ಅಂತ ಟೋಪಿ ಹಾಕೋ ತಪ್ಪಿಲ್ಲ ನಿಂದು. ಟೋಪಿ ಹೊಸದಾಗ